ಡಿಕೆ ಎಚ್ಡಿಕೆ ನಡುವೆ ಬಿಡದಿ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮೊನ್ನೆ ಪತ್ರದ ಮೂಲಕ ಪಂಥಾಹ್ವಾನ ಕೊಟ್ಟುಕೊಂಡಿದ್ರು. ಆನಂತರ ಟ್ವಿಟರ್ನಲ್ಲೂ ಫೈಟ್ ಮಾಡಿದ್ರು. ಈಗ ಅವರ ಹೋರಾಟ ಬೇರೆಯದ್ದೇ ಸ್ವರೂಪ ಪಡೆದುಕೊಂಡಿದೆ. ಇಷ್ಟಕ್ಕೂ ಅವರ ನಡುವೆ ಪ್ರತಿಷ್ಠೆಯ ಸಮರ ಶುರುವಾಗಿರೋದ್ಯಾಕೆ? ಇದು ಬಿಡದಿ ಭೂ ಯುದ್ಧನ ಇಲ್ಲ ಹಳೆ ದ್ವೇಷನ? ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿ. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಕ್ಕೇನು ಸರ್ಕಾರ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗಬೇಕು ಅಂದ್ರು ಎಚ್ಡಿಕೆ. ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂದಿದ್ರು ಡಿಕೆ. ವಿಧಾನಸೌಧಕ್ಕೆ ಆಗೋದಿಲ್ಲ, ಜೂನ್ 26ಕ್ಕೂ ಸಾಧ್ಯ ಇಲ್ಲ, ಜೂನ್ 27ಕ್ಕೆ ಭೈರಮಂಗಲಕ್ಕೆ ಬನ್ನಿ ಅಂತಿದ್ದಾರೆ ಮಾಜಿ ಸಿಎಂ. ತಾನು ಹೇಳಿದ ಡೇಟು ಟೈಮ್ಗೆ ಬಂದಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಹಾಲಿ ಸಿಎಂ. ಆದ್ರೆ ಇಬ್ರು ಮುಖಾಮುಖಿ ಆಗದೆ ಇದ್ರೂ ವಾರ್ ಮಾತ್ರ ನಿಲ್ತಾ ಇಲ್ಲ. ಪತ್ರದ ಪಂಥಾಹ್ವಾನ ಆಯಿತು, ಈಗ ಪೋಸ್ಟರ್ ಮೂಲಕ ಫೈಟ್. 80 ಎಕರೆ ಭೂಮಿ, 454 ಕೋಟಿ ಆಸ್ತಿ, ದಳಪತಿಗಳಿಗೆ ಕಾಂಗ್ರೆಸ್ ತಿರುಗೇಟು. ಟೌನ್ಶಿಪ್ ಪರವೂ ರೈತರ ಹೋರಾಟ, ಬಿಸಿ ಹೆಚ್ಚಿಸಿಕೊಳ್ತಿದೆ ಬಿಡದಿ ಬಡಿದಾಟ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮೇಲೆ ಮತ್ತೊಂದು ಲೆಕ್ಕ. ಈಗ ನಾವು ಬಂದಿದ್ದೀವಿ, ನಮ್ಮ ಜಮೀನು ಮಾರಲು ಬಂದಿದ್ದೀವಿ ಅಂತ ಇದ್ದಾರೆ ಬಿಡದಿ ಟೌನ್ಶಿಪ್ ಪರವಾಗಿ ಇರೋ ರೈತರು. ಎಸ್, ಇಷ್ಟು ದಿನ ಬಿಡದಿ ಟೌನ್ಶಿಪ್ ಅಂದ ತಕ್ಷಣ ಟೌನ್ಶಿಪ್ ವಿರೋಧ ಮಾಡ್ತಾ ಇರೋ ರೈತರ ಪ್ರತಿಭಟನೆಗಳು, ನಮ್ಮ ಜಮೀನು ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ರೈತರು ಮಾತ್ರ ಕಾಣಿಸ್ತಾ ಇದ್ರು. ಆದರೆ ಈಗ ಬಿಡದಿಯಲ್ಲಿ ಟೌನ್ಶಿಪ್ ಬೇಕು, ನಮಗೆ ಅಭಿವೃದ್ಧಿ ಬೇಕು, ನಾವು ಜಮೀನು ಕೊಡಲು ಸಿದ್ಧ ಅನ್ನೋರು ಕಾಣಿಸ್ತಾ ಇದ್ದಾರೆ. ಯಾವ ಭೈರಮಂಗಲಕ್ಕೆ ಬನ್ನಿ ಅಂತ ದಳಪತಿಗಳು ಸವಾಲು ಹಾಕಿದ್ರು, ಅದೇ ಭೈರಮಂಗಲದಲ್ಲಿ ಈಗ ಬಿಡದಿ ಟೌನ್ಶಿಪ್ ಪರವಾಗಿಯೂ ಹೋರಾಟಗಳು ನಡೀತಿವೆ. ಬಿಡದಿಯ ಭೈರಮಂಗಲದಲ್ಲಿ ರೈತರ ಹೋರಾಟ ಅಂದ್ರೆ ಥಟ್ ಅಂತ ಇದು ಬಿಡದಿ ಟೌನ್ಶಿಪ್ ವಿರುದ್ಧ ನಡೀತಾ ಇರೋ ಹೋರಾಟ ಅಂತ ಅಂದುಕೊಳ್ತಾರೆ. ಆದ್ರೆ ಇದು ಟೌನ್ಶಿಪ್ ಪರವಾಗಿ ನಡೀತಾ ಇರೋ ಹೋರಾಟ. ನೋಡಿ, ಸರಿಯಾಗಿ ನೋಡಿ, ನಮ್ಮ ಭೂಮಿ ನಮ್ಮ ಹಕ್ಕು, ಬೇಕೇ ಬೇಕು ಟೌನ್ಶಿಪ್ ಬೇಕು, ಬೇಕೇ ಬೇಕು ಅಭಿವೃದ್ಧಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಹೋರಾಟ ಮಾಡ್ತಾ ಇರೋ ರೈತರೆಲ್ಲರೂ ಭೈರಮಂಗಲ ಗ್ರಾಮದ ಸುತ್ತಮುತ್ತ ಇರೋ ರೈತರು. ಅವರ ತಮ್ಮ ಜಮೀನುಗಳನ್ನ ಟೌನ್ಶಿಪ್ಗೆ ಕೊಡೋದಕ್ಕೆ ತಯಾರಾಗಿದ್ದಾರೆ. ನಮಗೆ ಅಭಿವೃದ್ಧಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಾಳೆ ದಿವಸ ಇಲ್ಲಿ ಬಂದು ಏನೋ ಜನಗಳ ಬಗ್ಗೆ ಮಾತಾಡ್ತಾರಂತೆ. ಅವ್ರು ಮಾಡಿದ್ರ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಏನ್ ನಾವು ಇದನ್ನ ಮುಂದೆ ಕೂತಿದ್ದೀವಿ. ಎಲ್ಲ ರೈತರು ಇರ್ತಾರೆ, ಪ್ಯೂರ್ ರೈತರು. ನಾವ್ ಯಾವುದೇ ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಹೊರಗಡೆ ಕನಕಪುರ ಅಲ್ಲಿಂದ ಕರ್ಕೊಂಬಂದಿಲ್ಲ. ನಾವು ಇಲ್ಲಿ ಇರ್ತಕ್ಕಂಥ ಪ್ಯೂರ್ ರೈತರುಗಳು ಅವ್ರು ಮಾತ್ರ ಇಲ್ಲಿ ನಿಂತ್ಕೊಂಡು ಅವ್ರನ್ನ ಅಡ್ಡಾಕಿ ಕೇಳ್ತೀವಿ. ಅವ್ರು ಇದನ್ನ ಅವ್ರು ಮಾಡಿದ್ರ ಇಲ್ವಾ ಅಂತ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಬಿಡದಿ ಟೌನ್ಶಿಪ್ ಪರವಾಗಿ ಧ್ವನಿ ಎತ್ತಿರೋ ರೈತರು ಪ್ರಮುಖವಾಗಿ ಮಾತಾಡ್ತಾ ಇರೋದು ರೆಡ್ ಝೋನ್ ಬಗ್ಗೆ. ರೆಡ್ ಝೋನ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಮಾಡಿದ್ಯಾರು? ಅದರಿಂದಾಗಿ ಸುಮಾರು 20 ವರ್ಷಗಳಿಂದ ರೈತರು ಇಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮಕ್ಕಳ ಮದುವೆ ಮಾಡಲು ಆಗದೆ ಪರದಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರೇ ಅಂದು ರೆಡ್ ಝೋನ್ ಮಾಡಿದ್ರು. ಆದರೆ ಈಗ ಅವರೇ ರಾಜಕೀಯಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಬಂದ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋವರೆಗೂ ಅವರನ್ನ ಮುಂದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡು ದಶಕಗಳ ಹಿಂದೆಯೇ ಟೌನ್ಶಿಪ್ ಅಭಿವೃದ್ಧಿಗೆ ತೀರ್ಮಾನ ಮಾಡಿದ್ದ ಕುಮಾರಸ್ವಾಮಿ ಸರ್ಕಾರ ಬಿಡದಿ ಭೈರಮಂಗಲ ಭಾಗದ ಜಮೀನುಗಳನ್ನು ರೆಡ್ ಝೋನ್ ಮಾಡಿಬಿಟ್ಟಿದ್ರು. ಅನಂತರ ಟೌನ್ಶಿಪ್ ಯೋಜನೆ ಕೈಬಿಟ್ಟರೂ ಸಹ ಆ ಭೂಮಿ ರೆಡ್ ಝೋನ್ನಲ್ಲೇ ಇದೆ. ಅದರಿಂದ ಅಲ್ಲಿನ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರಂತೆ. ಜಮೀನು ಮಾರಲು ಆಗ್ತಾ ಇಲ್ಲ, ಬೇರೆ ಕೆಲಸಗಳಿಗೆ ಕೊಡಲು ಆಗ್ತಾ ಇಲ್ಲ. ಸುಮಾರು 2 ದಶಕಗಳಿಂದ ಸಂಕಷ್ಟ ಅನುಭವಿಸುವಂತಾಗಿದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಈಗ ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋರಾಟ ಏನಿದ್ರು 20 ವರ್ಷದಿಂದ ನಾವು ಅನುಭವಿಸಿರ್ತಕ್ಕಂಥ ಕಷ್ಟದ ಹೋರಾಟ ಇದು. ಕುಮಾರಸ್ವಾಮಿ ವಿರುದ್ಧ ಹೋರಾಟ. ಅವ್ರು ಹೇಳ್ತಾರೆ ನಾನೇನು ಮಾಡೇ ಇಲ್ಲ, ಇಲ್ಲಿ
ರೈತರು ಹೆಣ್ಮಕ್ಳುಗಳು ಕೇಳ್ಕೊಂಡಿದ್ರು ಅವರ ನೋವು ತಾಳಲಾರ್ದೆ ನಾನು ಅಕ್ವೈರ್ ಮಾಡ್ಕೊಂಡು ಯಾವ ಹೆಣ್ಮಕ್ಳು ನಿಮ್ಮ ಹತ್ರ ಬಂದಿರೋ ಅಕ್ವೈರ್ ಮಾಡಿದ್ದೆ ಕೇಳಕ್ಕೆ ನೀವು ಯಾವ ಮಾತಿಂದ ಹೇಳ್ತಾ ಇದೀರಿ? ಬರೀ ಸುಳ್ಳು ಹೇಳಿ ನೀವು ಇಲ್ಲಿ ಮಾಡೋಕ್ಕಾಗಲ್ಲ. 1000 ಸುಳ್ಳು ಹೇಳಿ ನಿಜ ಮಾಡ್ತಾ ಇದ್ದೀರಿ. ಆ ಸುಳ್ಳನ್ನು ನಾಳೆ ನಿಮಗೆ ಬಂದು ನಿಮ್ಮ ಇಂಚಿಂಚು ನನ್ನ ಹತ್ರ ಮಾಹಿತಿ ಇದೆ. ಇದಕ್ಕೆಲ್ಲ ಉತ್ತರ ಕೊಟ್ಟು ನೀವು ಮುಂದ್ಕೋಬೇಕು. ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ರೈತರ ಮುಂದೆಯೇ ಚರ್ಚೆ ಮಾಡೋಣ, ರೈತರು ಜಮೀನು ಕೊಡಲು ಒಪ್ಪಿಕೊಂಡ್ರೆ ಟೌನ್ಶಿಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೈತರ ಪರವಾಗಿ ಅವರಿಗೆ ಬೆಂಬಲ ಕೊಡಲು ಬೈರಮಂಗಲಕ್ಕೆ ಹೋಗ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಈಗ ಬೈರಮಂಗಲದಲ್ಲಿ ಟೌನ್ಶಿಪ್ ಪರ ಮತ್ತು ವಿರೋಧವಾಗಿ ಎರಡೂ ಹೋರಾಟಗಳು ನಡೀತಾ ಇದ್ದು, ಟೌನ್ಶಿಪ್ ಪರ ಇರೋ ರೈತರು ಕುಮಾರಸ್ವಾಮಿಯವರನ್ನೇ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾಡಿದ ಯೋಜನೆಯಿಂದ ನಮಗೆ ಸಂಕಷ್ಟ ಎದುರಾಗಿದೆ, ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಏನೇನೂ ಇಲ್ಲ, ಅವರು ಇಲ್ಲಿಗೆ ಬಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅಂತ ಆಗ್ರಹಿಸಿದ್ರು. ನಮ್ಗೆ ಹಕ್ಕು ಬೇಕು, ನಮಗೆ ಅಕ್ಯುಪೇಷನ್ ಆಗಬೇಕು, ಏರಿಯಾ ಮುಂದುವರಿಬೇಕು, ಮಾಡಬೇಕು. ಈಗ ಹಿಂದೆ 1400 ಎಕರೆ ಸನ್ಮಾನ್ಯ ದೇವೇಗೌಡರು ಅಕ್ಯುಪೇಷನ್ ಮಾಡಿದ್ರು. ನಾವೆಲ್ಲ, ನಾನೊಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದೆ, ಸಿ ಎಂ ನಿಂಗಪ್ಪನವ್ರು MLA ಆಗಿದ್ರು. ನಮ್ಮ ಈ ಜನ ಎಲ್ಲ ಅವತ್ತು ಅವ್ರನ್ನ ಬೇಡ್ಕೊಂಡ್ವಿ. ಯಾರ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಅವತ್ತು ನೀವು ಬಿಡ್ಲಿಲ್ಲ? ನಿಮ್ಗೆ ಯಾಕೆ ಅವತ್ತು ರೈತರ ಮೇಲೆ ಕನಿಕರ ಬರಲಿಲ್ಲ? ಇದನ್ನೆಲ್ಲ ಉತ್ತರ ಕೊಡಿ ಸ್ವಾಮಿ. ನೀವು ಉತ್ತರ ಕೊಟ್ಟು ಬನ್ನಿ ಈ ಊರಿಗೆ, ನಮ್ಮೂರಿಗೆ. ಟೌನ್ಶಿಪ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರೋ ಬೈರಮಂಗಲ ರೈತರು ನಾವೇ ಇಲ್ಲಿನ ನಿಜವಾದ ರೈತರು ವಾದ ಮಾಡ್ತಾ ಇದ್ದಾರೆ. ಟೌನ್ಶಿಪ್ ವಿರೋಧ ಮಾಡ್ತಾ ಇರೋ ಬೇರೆ ಬೇರೆ ಭಾಗಗಳಿಂದ ಬಂದಿರೋ ರೈತರು ಅವರು ಕಮಿಷನ್ಗಾಗಿ ಇಲ್ಲಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಬರೋ ಅವಶ್ಯಕತೆಯೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯೋಜನೆ ವಿರುದ್ಧ ಹೋರಾಟ ಮಾಡಲು ಬಂದಿದ್ದ ರೈತ ಸಂಘಟನೆ ಮುಖಂಡರಿಗೆ ಮುತ್ತಿಗೆ ಹಾಕಿದ್ರು. ಹೊರಗಡೆಯಿಂದ ಬಂದು ಗೊಂದಲ ಸೃಷ್ಟಿ ಮಾಡ್ತಿದ್ದೀರಿ, ನಮಗೆ ಯೋಜನೆ ಬೇಕು, ವಿರೋಧ ಮಾಡಲು ನೀವ್ಯಾರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರಿಗೆ ಮುತ್ತಿಗೆ ಹಾಕಲು ಮುಂದಾದಾಗ ಕೂಡಲೇ ಪೊಲೀಸರ ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರ ಮನವೊಲಿಸಿ ಕಾರನ್ನ ಮುಂದೆ ಕಳಿಸಿದ್ರು. ಸದ್ಯ ಕುಮಾರಸ್ವಾಮಿ ಶನಿವಾರ ಬೈರಮಂಗಲಕ್ಕೆ ಬಂದು ರೈತರ ಸಮಸ್ಯೆ ಆಲಿಸಲಿದ್ದಾರೆ. ಆದರೆ ಅಷ್ಟರಲ್ಲೇ ಈಗ ಟೌನ್ಶಿಪ್ ಪರವಾಗಿಯೂ ಪ್ರತಿಭಟನೆ ಶುರುವಾಗಿದ್ದು, ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರೈತರಿಗೆ ಅನ್ಯಾಯ ಮಾಡಿದ್ದು ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶನಿವಾರ ಕುಮಾರಸ್ವಾಮಿ ಬಂದಾಗಲೂ ಇದೇ ರೀತಿ ಜಟಾಪಟಿ ನಡೆಯುವ ಸಾಧ್ಯತೆ ಇದೆ. ಬೈರಮಂಗಲದಲ್ಲಿ ಬಿಡದಿ ಟೌನ್ಶಿಪ್ ಲಢಾಯಿ. ಸರ್ಕಾರದ ವಿರುದ್ಧ ಆಕ್ರೋಶ, ಯೋಜನೆ ಕೈಬಿಡುವಂತೆ ಒತ್ತಾಯ. ಬಿಡದಿಯ ಬೈರಮಂಗಲದಲ್ಲಿ ಈಗ ಎರಡೆರಡು ಹೋರಾಟಗಳು ನಡೀತಾ ಇವೆ. ಎರಡೂ ಹೋರಾಟಗಳನ್ನು ಮಾಡ್ತಾ ಇರೋದು ರೈತರೇ. ಒಂದು ಕಡೆ ಭೂಮಿ ಕೊಡಲು ಸಿದ್ಧ ಅಂತ ಇದ್ದಾರೆ, ಮತ್ತೊಂದು ಕಡೆ ಯೋಜನೆ ಕೈಬಿಡಿ, ನಾವು ಭೂಮಿ ಕೊಡಲ್ಲ ಅಂತ ಇದ್ದಾರೆ. ಆ ಮೂಲಕ ಬೈರಮಂಗಲ ಗ್ರಾಮದಲ್ಲಿ ಒಂದೆಡೆ ಯೋಜನೆ ಪರ ಇರುವ ಭೂ ಮಾಲೀಕರ ಪ್ರತಿಭಟನೆ, ಮತ್ತೊಂದೆಡೆ ಯೋಜನೆ ವಿರುದ್ಧವೂ ಪ್ರತಿಭಟನೆ ನಡೆದಿದೆ. ಯೋಜನೆಯನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವ ಪ್ರತಿಭಟನೆಗೆ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಬೆಂಬಲ ಸೂಚಿಸಿದರು. ಯೋಜನೆ ವಿರೋಧಿಸಿ ಮಾಜಿ ಶಾಸಕ ಎ ಮಂಜುನಾಥ್ ಹಾಗೂ ರವಿಕೃಷ್ಣ ರೆಡ್ಡಿ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಸರ್ಕಾರ ಈ ಯೋಜನೆಯನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ. ಅಧಿಸೂಚನೆಯನ್ನ ಹೊರಡಿಸಿ ಬಿಟ್ಟಿದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 518 ಎಕರೆ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮಗಳ 754 ರೈತರ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದ್ದು 2.14 ರಿಂದ 2.50 ಕೋಟಿ ದರ ನಿಗದಿ ಮಾಡಲಾಗಿದೆ. 50% ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 45% ವಾಣಿಜ್ಯ ಜಮೀನು ರೈತರಿಗೆ ಸಿಗಲಿದೆ. ಆದರೂ ಇದಕ್ಕೆ ಒಂದಷ್ಟು ರೈತರು ವಿರೋಧ ಮಾಡ್ತಾ ಇದ್ದಾರೆ. ನಾವು ನಮ್ಮ ಭೂಮಿಯಲ್ಲೇ ದುಡಿದುಕೊಂಡು ತಿಂತೀವಿ, ನಮ್ಮ ಜಮೀನು ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ರೈತರು ಹೆಚ್ಚಿನ ಬೆಲೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಿಡದಿಯನ್ನ ಬೆಂಗಳೂರಿಗೆ ಸೇರಿಸುವಂತಹ ಯೋಜನೆ ಇದಾಗಿದ್ದು, ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಆ ಸುತ್ತಮುತ್ತಲ ಭಾಗದ ಭೂಮಿಯ ಬೆಲೆಯೂ ಹೆಚ್ಚಾಗುತ್ತೆ. ಆದರೆ ಈಗ ರೈತರಿಗೆ ಎಕರೆಗೆ ಕೇವಲ 2 ರಿಂದ 2.5 ಕೋಟಿ ಕೊಡ್ತಾ ಇದ್ದಾರೆ. ಇದು ಸಾಕಾಗಲ್ಲ, ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿ ಭೂಮಿ ಕೊಡಲು ಹಿಂದೇಟು ಹಾಕ್ತಾ ಇರೋರು ಇದ್ದಾರೆ. ಹಾಗಾಗಿ ಸರ್ಕಾರ ಸಹ ಬೆಲೆ ವಿಚಾರದಲ್ಲಿ ಮತ್ತೊಮ್ಮೆ ಪರಿಶೀಲಿಸಲು ತೀರ್ಮಾನಿಸಿದೆಯಂತೆ. ಏನಾದರೂ ಆಗಲಿ, ಕೆಲವು ರೈತರ ವಿರೋಧದಿಂದ ಟೌನ್ಶಿಪ್ ಯೋಜನೆ ಕೈಬಿಡೋದು ಬೇಡ ಅಂತ ಸರ್ಕಾರ ತೀರ್ಮಾನಿಸಿದೆ. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಒಂದು ವೇಳೆ
ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. AI ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ, ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದೆ, ದಿನನಿತ್ಯ ನೋಡ್ತೀರಾ, ಟ್ರಾಫಿಕ್ ಆಗಲಿ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗಾಗಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 tier ಸಿಟೀಸನ್ನು ಡೆವಲಪ್ ಮಾಡಿದರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನುವಂಥ ಉದ್ದೇಶ. ರೈತರನ್ನ ಒಕ್ಕಲೆಬ್ಬಿಸುವ ಯಾವ ಕೆಲಸವೂ ನಾವು ಮಾಡಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗಾಗಲೇ ನಮಗೆ ರೈತರ ಒಪ್ಪಿಗೆ ಸಿಕ್ಕಿದೆ, ಅದಕ್ಕೆ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿಕೊಂಡು ಅವರು ಯೋಜನೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪರಿಹಾರ ಸಾಕಾಗಲ್ಲ ಅಂದ್ರೆ ಅದರ ಬಗ್ಗೆಯೂ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಯೋಜನೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಹುಮ್ಮಸ್ಸನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಆ ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನ್. ಸದ್ಯ ಬೈರಮಂಗಲದಲ್ಲಿ ನಡೆದ ಇರೋ ಟೌನ್ಶಿಪ್ ವಿರೋಧ ಹೋರಾಟ ಸ್ಥಳಕ್ಕೆ ಜೆಡಿಎಸ್ ಮಾಜಿ ಶಾಸಕ ಎ ಮಂಜು ಸಹ ಬಂದಿದ್ದು, ಕುಮಾರಸ್ವಾಮಿ ಬೈರಮಂಗಲ ಗ್ರಾಮಕ್ಕೆ ಬರ್ತಾರೆ, ಸಿಎಂ ಬರೋವರೆಗೂ ಇಲ್ಲೇ ಕಾಯುತ್ತಾರೆ. ನಮ್ಮ ಎಲ್ಲ ರೈತರು ಕೂಡ ದಾಖಲೆಗಳ ಸಮೇತ ಬರ್ತಾರೆ. ಸಿಎಂ ಬಂದು ರೈತರ ಸಮಸ್ಯೆ ಆಲಿಸಲಿ, ರೈತರು ಒಪ್ಪಿಗೆ ಕೊಟ್ಟರೆ ಯೋಜನೆ ಮಾಡಲಿ, ರೈತರು ಬೇಡ ಅಂದರೆ ಕೂಡಲೇ ಯೋಜನೆ ಕೈ ಬಿಡಲಿ. ಬೈರಮಂಗಲ ಗ್ರಾಮದಲ್ಲಿ ನಾನೇ ವೇದಿಕೆ ಸಿದ್ಧಪಡಿಸುತ್ತಿದ್ದೇನೆ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಏನು ವಿಧಾನಸೌಧಕ್ಕೆ ಕರೆದ್ರು, ವಿಧಾನಸೌಧದಲ್ಲಿ ಏನಿದೆ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತೇಳಿ ಅವರು ದಿನಾಂಕ ನಿಗದಿ ಮಾಡಿಕೊಂಡು ಅವ್ರ ಪತ್ರ ಬರೆದು ಮತ್ತೊಂದು ಪತ್ರವನ್ನು ಬರೆದು ನಾಳೆ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಸೊ ನಾಳೆ ಕುಮಾರಸ್ವಾಮಿ ಅವ್ರು ಬರ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇದೇ ಜಾಗದಲ್ಲಿ ಇರ್ತಾರೆ. ಯಾವ ಯೋಜನಾ ಪ್ರದೇಶಕ್ಕೆ ಹೋಗಿ ಏನು ಉಪಯೋಗ ಇಲ್ಲ. ಇದೇ ಜಾಗದಲ್ಲಿ ಎಲ್ಲ ರೈತರುಗಳನ್ನು ಕೂಡ ಬರಕ್ಕೆ ಹೇಳಿದ್ದೀವಿ. ನಿಜವಾದ ರೈತರು, ನಿಜವಾದ ಭೂಮಿಯನ್ನ ಕಳ್ಕೊಳ್ತೀವಿ ಅನ್ನುವಂಥ ಆತಂಕದಲ್ಲಿರ್ತಕ್ಕಂಥ ರೈತರು ನಾಳೆ ಎಲ್ಲ ಇಲ್ಲಿ ಸೇರ್ತಾರೆ. ಸದ್ಯ ಬಿಡದಿ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದು, ಬಿಜೆಪಿಯವರು ಟೌನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಮೌನವಾಗಿ ಇದ್ದಾರೆ. ಆದರೆ ಜೆಡಿಎಸ್ ಮಾತ್ರ ನಿರಂತರವಾಗಿ ಹೋರಾಟ ಮಾಡಿ ಕ್ರೆಡಿಟ್ ತೆಗೆದುಕೊಳ್ತಾ ಇದೆ. ಅದಕ್ಕೆ ಈಗ ಬಿಜೆಪಿ ಸಹ ಮತ್ತೆ ಹೋರಾಟ ಮಾಡಲು ತೀರ್ಮಾನಿಸಿದ್ದು, ಹೋರಾಟ ಯಾವಾಗ ಹೇಗೆ ಅನ್ನೋದನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಒಂದು ಕಡೆ ಸರ್ಕಾರ ಯೋಜನೆಯನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ಹೋರಾಟಗಳನ್ನು ತೀವ್ರಗೊಳಿಸಲು ತೀರ್ಮಾನಿಸಿವೆ. ಇದರ ನಡುವೆ ಎಚ್ಡಿಕೆ ಮತ್ತು ಡಿಕೆ ನಡುವಿನ ಫೈಟ್ ಸಹ ಜೋರಾಗ್ತಾ ಇದೆ. ಪಂಥಾಹ್ವಾನದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಡದಿ ಟೌನ್ಶಿಪ್ ವಿಚಾರ ಈಗ ಬೆಂಕಿಯಂತೆ ಹೊತ್ತಿಕೊಂಡು ಉರಿತಾ ಇದೆ. ರೈತರ ವಿಚಾರ ಈಗ ರಾಜಕೀಯ ವೈರುಧ್ಯಕ್ಕೂ ಕಾರಣ ಆಗಿದೆ. ರೈತರಿಗಿಂತ ಹೆಚ್ಚಾಗಿ ರಾಜಕೀಯ ಪಕ್ಷಗಳ ನಡುವೆಯೇ ಜಟಾಪಟಿ ನಡೀತಾ ಇದೆ. ಅದರಲ್ಲೂ ಬದ್ಧ ವೈರಿಗಳು ಅಂತ ಕರೆಸಿಕೊಂಡು ಡಿಕೆ ಮತ್ತು ಎಚ್ಡಿಕೆ ನಡುವೆ ಪಂಥಾಹ್ವಾನ, ಪೋಸ್ಟರ್ಗಳ ವಾರ್ ಶುರುವಾಗಿದೆ. ಡಿಕೆಗೆ ಮತ್ತೆ ಎಚ್ಡಿಕೆ ಆಹ್ವಾನ, ಪೋಸ್ಟರ್ ಮೂಲಕ ಕಾಂಗ್ರೆಸ್ ಡಿಚ್ಚಿ. ಅಂದು ಯೋಜನೆ ಮಾಡಿದ್ದ ಎಚ್ಡಿಕೆ ಈಗ ವಿರೋಧ ಮಾಡ್ತಾ ಇರೋದೇಕೆ? ಟೌನ್ಶಿಪ್ ವಿರೋಧ ಮಾಡುವವರಿಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಏನು? ಬಿಡದಿ ಭೂಮಿ ಬಡಿದಾಟ ಈಗ ಬಿಡದಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ವಿಧಾನಸೌಧಕ್ಕೂ ಹಬ್ಬಿದೆ. ಈಗ ರೈತರ ಬದಲಿಗೆ ರಾಜಕೀಯ ಪಕ್ಷಗಳೇ ಬಿಡದಿ ಹೋರಾಟ ಮುಂದುವರಿಸಿವೆ. ಎಚ್ಡಿಕೆ, ನಿಖಿಲ್ ಕುಮಾರಸ್ವಾಮಿ ತಾವೇ ಒಂದಾಗಿ ನಿಂತು ಹೋರಾಟ ಮಾಡ್ತಾ ಇದ್ದು, ಸಿಎಂ ಡಿಕೆ ಶಿವಕುಮಾರ್ಗೆ ಸವಾಲ್ ಮೇಲೆ ಸವಾಲ್ ಹಾಕ್ತಾ ಇದ್ದಾರೆ. ಚರ್ಚೆಗೆ ಡೇಟು ಟೈಮು ಫಿಕ್ಸ್ ಮಾಡ್ತಾ ಇದ್ದಾರೆ. ಡಿಕೆ ಎಚ್ಡಿಕೆ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ಫೈಟ್ ನಡೆಯುತ್ತೆ. ಈಗ ಬಿಡದಿ ಟೌನ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವಾರ್ ಶುರುವಾಗಿದ್ದು, ಮೊದಲಿಗೆ ಕುಮಾರಸ್ವಾಮಿ ಯೋಜನೆಯನ್ನ ವಿರೋಧಿಸಿ ಟೌನ್ಶಿಪ್ ಮಾಡಲು ಹೊರಟ ಸರ್ಕಾರವನ್ನ ತೆರಟೆಗೆ ತೆಗೆದುಕೊಂಡಿದ್ರು.
ಕುಮಾರಸ್ವಾಮಿ ಯೋಜನೆ ವಿರೋಧಿಸ್ತಾ ಇದ್ದಂತೆ ಡಿಕೆಶಿ ಈ ಯೋಜನೆ ಎಚ್ಡಿಕೆ ತಂದಿದ್ದೆ ಅಂತ ಹೇಳಿದ್ರು. ಆದರೆ ಅದನ್ನು ಒಪ್ಪದ ದಳಪತಿ ಸಿಎಂ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ರು. ಈಗ ಚರ್ಚೆ ಮಾಡೋದಕ್ಕೆ ನಾವು ರೆಡಿ, ವಿಧಾನಸೌಧಕ್ಕೆ ಬೆಳಿಗ್ಗೆ 11 ಗಂಟೆಗೆ ಬಂದು ಬಿಡಿ ಅಂತ ಡಿಕೆಶಿ ಪತ್ರ ಬರೆದಿದ್ರು. ಆ ಪತ್ರಕ್ಕೆ ಕೌಂಟರ್ ಪತ್ರ ಬರೆದಿದ್ದ ಕುಮಾರಸ್ವಾಮಿ ವಿಧಾನಸೌಧ ಬೇಡ, ಅಲ್ಲದೆ ನೀವು ಹೇಳಿದ ಟೈಮ್ಗೆ ಬರೋದಕ್ಕೂ ಆಗಲ್ಲ ಅಂತ ಹೇಳಿ ಅವರೇ ಒಂದು ಜಾಗ ಸಮಯ ಫಿಕ್ಸ್ ಮಾಡಿದ್ರು. ಆ ಸಮಯ ಶನಿವಾರವೇ. ಆ ಜಾಗ ಬಂದು ಬಿಡದಿಯ ಬೈರಮಂಗಲ. ಆದರೆ ಈ ಪತ್ರಕ್ಕೆ ಡಿಕೆಶಿ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಎಚ್ಡಿಕೆ ಮತ್ತೊಮ್ಮೆ ಡೇಟ್ ನೆನಪಿಸಿದ್ದಾರೆ. ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ, ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಾಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ ಇದೇ UPA ಸರ್ಕಾರದಲ್ಲಿ, ಆ ಕಾನೂನನ್ನು ಮೀರಿ ಇವರೇ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡೇನು ಕೂತಿದ್ದಾರೆ 470 ದಿವಸದಿಂದ. ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಶನಿವಾರ ಬೈರಮಂಗಲಕ್ಕೆ ಬರೋದಕ್ಕೆ ಹೇಳಿದ್ದೆ. ಅವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಕಾಯ್ತೀನಿ, ಬಂದು ಚರ್ಚೆ ಮಾಡಲಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಏನು ಹೇಳೋದಕ್ಕೆ ಮುನ್ನವೇ ಬೈರಮಂಗಲದಲ್ಲಿ ಎಚ್ಡಿಕೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೆಡ್ ಝೋನ್ ಮಾಡಿದ್ದು ಕುಮಾರಸ್ವಾಮಿ ಅಂತ ಅವರ ವಿರುದ್ಧ ಒಂದಷ್ಟು ಜನರು ಹೋರಾಟ ಶುರು ಮಾಡಿದ್ದಾರೆ. ಹೋರಾಟ ಮಾಡೋದು ಮಾತ್ರ ಅಲ್ಲ, ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ವಾರ್ ಕೂಡ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಡದಿಯಲ್ಲಿ ಪೋಸ್ಟರ್ ವಾರ್. ಬಿಡದಿ ಬೈರಮಂಗಲ ಸುತ್ತಮುತ್ತ ಎಚ್ಡಿಕೆ ನಿಖಿಲ್ ವಿರುದ್ಧ ಪೋಸ್ಟರ್ ವಾರ್ ಶುರು ಮಾಡಲಾಗಿದೆ. ತಮ್ಮ ಆಸ್ತಿ 32 ಎಕರೆ ಸಾರ್ವಜನಿಕರಿಗೆ ಬಿಟ್ಟು ಕೊಡುವುದಾಗಿ ನಿಖಿಲ್ ಘೋಷಣೆ ಮಾಡಿದ್ರು. ಆದರೆ ಸುದ್ದಿಗೋಷ್ಠಿ ನಡೆಸಿದ ವೇಳೆ ನಿಖಿಲ್ ಹೆಸರಲ್ಲಿರೋದು 5 ಎಕರೆ ಅಂತ ಹೇಳಿದ್ರು. ಇದೇ ವಿಚಾರವನ್ನ ಇಟ್ಟುಕೊಂಡು ಪೋಸ್ಟರ್ ಮುಖಾಂತರ ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಕಾಲು ಎಳೆದಿದೆ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಆದಾಯ ವಿಚಾರವಾಗಿ ಪೋಸ್ಟರ್ ಹಾಕಿರೋ ಕೈ ಕಾರ್ಯಕರ್ತರು ಕೃಷಿ ಮಾಡಿ 450 ಕೋಟಿ ಆದಾಯ ಮಾಡಿದ್ದಾರೆ. ಇಸ್ರೇಲ್ ಮಾದರಿ ಕೃಷಿಯಿಂದ ಆದಾಯ ಗಳಿಕೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ರಾತ್ರೋರಾತ್ರಿ ಬಿಡದಿ ಸುತ್ತಮುತ್ತ ಪೋಸ್ಟರ್ ಅಂಟಿಸಿರೋ ಕಾರ್ಯಕರ್ತರು ಎಚ್ಡಿಕೆ ರೈತರು ಅಂತ ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡು ವಿಡಿಯೋ ಸಹ ಮಾಡಿರೋ ಕಾರ್ಯಕರ್ತರು ಟೊಮೆಟೊ ತೋಟದಲ್ಲಿ ಬದನೆಕಾಯಿಗಳನ್ನ ಇಟ್ಟು ಕೃಷಿಯಿಂದ ಲಾಭ ಬಂದಿದೆ, ಇಸ್ರೇಲ್ ಮಾದರಿ ಕೃಷಿಯಿಂದ ಕೋಟಿ ಕೋಟಿ ಬಂದಿದೆ ಎನ್ನುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಸದ್ಯ ಡಿಕೆಶಿಗೆ ಪಂಥಾಹ್ವಾನ ಕೊಟ್ಟ ಎಚ್ಡಿಕೆಯನ್ನ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಳ್ತಾ ಇದ್ದು, ಕುಮಾರಸ್ವಾಮಿ ರೈತರ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇಲ್ಲಿಗೆ ಬರಲಿ, ಇಲ್ಲದೆ ಹೋದ್ರೆ ಅವರನ್ನ ಮುಂದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಚ್ಡಿಕೆ ಬೈರಮಂಗಲ ಹೋರಾಟಕ್ಕೆ ಆರಂಭದಲ್ಲೇ ವಿಘ್ನ ಎದುರಾದಂತೆ ಆಗಿದೆ.